ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವ 5 ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ವಿಫಲವಾಗಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎಂದು ಆರೋಪಿಸಿ ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಶಕ್ತಿ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲದಂತೆ ಆಗಿದೆ. ಮೈಕ್ರೋ ಫೈನಾನ್ಸ್ ರವರ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗಿದೆ. ರೈತರು ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬೆನ್ ಮಾಡ್ಬೇಡ್ರಿ, ಹಂಗೆ ನಿಂತ್ಕೊಡ್ರಿ. ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹೇಳಿದ್ದೇನು ಮಾಡಿದ್ದೇನು. 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 ಸಿದ್ದರಾಮಯ್ಯ, ಹೇಳಿದ್ದೇನು ಮಾಡಿದ್ದೇನು. ಹಲೋ ಮಿಸ್ಟರ್ ಸಿದ್ದರಾಮಯ್ಯ ಹಾಗೂ ಡಾಕ್ಟರ್ ಕರ್ನಲ್ ಗೋಪಾಲ್ ಶ್ರೀಯುತ ಪ್ರಸನ್ನ ಕುಮಾರ್ ಅವರೇ, ಪಕ್ಷದ ಅಭಿಮಾನಿಗಳೇ ಹಾಗೂ ಮಾಧ್ಯಮ ಬಗ್ಗೆ ಇವತ್ತು ರಾಜ್ಯಾದ್ಯಂತ JDS ಪಕ್ಷದಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲೂ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಗ್ಯಾರಂಟಿ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಮುಖ್ಯಮಂತ್ರಿಯವರು. ಇದ್ರ ಜನ ವೋಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಗೆಲ್ಲಿಸಿದ್ದಾರೆ. ಆದರೆ ಇವರು ಮಾಡಿದ್ದೇನು? ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ, ಪೂರ್ತಿ ಖಾಲಿಯಾಗಿದೆ. ಅನ್ನಭಾಗ್ಯ ಕೊಡ್ತೀವಿ, 5 ತಿಂಗಳಾಯಿತು ಅನ್ನಭಾಗ್ಯ. ಅಕ್ಕಿ ಕೊಡ್ತೀವಿ ಅಂತಾರೆ, ಹಣ ಕೊಡ್ತೀವಿ ಅಂತಾರೆ, ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಗೃಹಭಾಗ್ಯನೂ ಅಷ್ಟೇ, ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂದರು, ಇಲ್ಲ. ಎಲ್ಲಿ ಕೊಡ್ತಾ ಇದ್ದಾರೆ? 3 ತಿಂಗಳಾಯಿತು, ಯಾರು 1 ರೂಪಾಯಿ ಬಂದಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ, ನಾವು ಹಣಕಾಸಿನ ತೊಂದರೆ ಇದೆ, ಸದ್ಯಕ್ಕೆ ಕೊಡ್ತೀವಿ ಅಂತ. ಯಾರಿಗೆ? ಗುತ್ತಿಗೆದಾರರಿಗೆ ಹಣ ಕೊಡ್ತಾ ಇದ್ದಾರಾ? ಎಷ್ಟು 36,000 ಕೋಟಿ ಬಾಕಿ ಇದೆ. ಪಾಪ ಅವ್ರು ಹೇಗೆ ಕೆಲಸ ಮಾಡಬೇಕು? ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಸರ್ಕಾರ ಕಂಪ್ಲೀಟು ಸೋತಿದೆ. ಅವರು ಸರ್ಕಾರಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಹೊರತು ಬೇರೆ ಯಾರಿಗಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೋದು. ಆ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನಾವು ಹೇಳಿದ ಹೋದರೆ ಎಷ್ಟು 1 ಗಂಟೆ ಹೇಳ್ಬೋದು ಈ ಸರ್ಕಾರದ ಬಗ್ಗೆ. ಬೇಡ, ಎಲ್ಲ ಈಗಾಗಲೇ ನಾವು ತಿಳಿಸಿದ್ದೀವಿ, ತಮಗೆಲ್ಲರ ಗೊತ್ತಿದೆ. ಆದ್ದರಿಂದ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿ ಮೂಲಕ ಗವರ್ನರಿಗೆ ನಾವು ನಮ್ಮ ಮೆಮೊರಂಡಮ್ ಕೊಟ್ಟಿದ್ದೀವಿ. ಅದು ಗವರ್ನರಿಗೆ ತಲುಪಿ ಅವರು ಆ್ಯಕ್ಷನ್ ತಗೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾಗರಿಕರ ಅಶಕ್ತರ ಧ್ವನಿಯಾಗಿ ಇವತ್ತು ನಮ್ಮ ಪಕ್ಷ ರಾಜ್ಯಪಾಲರ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದೆ. ಎಲ್ಲ ಗ್ಯಾರಂಟಿಗಳ ವಿಫಲತೆ ಕಾಣ್ತಾ ಇದೆ. ಇವತ್ತು ನಾಗರಿಕರು ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹೇಳಿದ್ದೇನು ಮಾಡಿದ್ದೇನು ಅಂತ ಕೇಳ್ತಾ ಇದ್ದಾರೆ. ಅವರ ಧ್ವನಿಯಾಗಿ ನಾವೆಲ್ಲರೂ ಕೂಡ ಬಂದು ಇಲ್ಲಿ ಗ್ಯಾರಂಟಿಗಳ ವಿಫಲತೆ ಒಂದೊಂದಾಗಿ ಅನ್ನಭಾಗ್ಯ, ಯುವ ನಿಧಿ ಎಲ್ಲದರಲ್ಲೂ ವಿಫಲತೆಯನ್ನು ಯಾವ ರೀತಿ ಆಗಿದೆ ಅಂತೇಳಿ ನಾವು ನಾಗರಿಕರಿಗೆ ತೋರಿಸುವಂಥ ಕೆಲಸ ಮಾಡಿದ್ದೀವಿ. ಇದನ್ನು ತಕ್ಷಣ ಸರಿಪಡಿಸ್ಕೋಬೇಕು. ಯಾಕೆಂತಂದರೆ ಇದನ್ನು ಹೇಳಿ ಜನರಿಗೆ ಮಂಕು ಬೂದಿಯನ್ನು ಎರಚಿ ನೀವು ಅಧಿಕಾರದಲ್ಲಿ ಕೂತಿರೋದು. ಅದನ್ನು ತಕ್ಷಣ ನಿಮಗೆ ಋಣ ಇದೆ, ಜನದ ಋಣ ಇದೆ, ಅದನ್ನು ತೀರಿಸಬೇಕು. ಹೇಳದಂತೆ ನಡ್ಕೋಬೇಕು. ಇಲ್ಲವಾದಲ್ಲಿ ಆ ಚೇರಿಂದ ಬಿಟ್ಟು ನೀವೆಲ್ಲರೂ ಬರಬೇಕು ಅಂತೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೇವೆ. ನಾವು ಇಲ್ಲಿಗೆ ಸುಮ್ಮನಿರುವಂಥದ್ದಲ್ಲ ಇದು. ನೀವು ಎಲ್ಲಿಯ ತನಕ ಜನರಿಗೆ ಮಾತು ಕೊಟ್ಟಂತೆ ನಡ್ಕೊ